ನಾಯಕನಹಟ್ಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಅತ್ಯಮೂಲ್ಯವಾದ ಜೀವನವನ್ನ ಕಾಪಾಡಿಕೊಳ್ಳಿ ಎಂದು ತಳಕು ವೃತ್ತದ ಸಿಪಿಐಎಲ್ ರಾಜಶೇಖರ್ ಹೇಳಿದ್ದಾರೆ. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಆಟೋ ಚಾಲಕರಿಗೆ ಶುಕ್ರವಾರ ಹಮ್ಮಿಕೊಂಡಿದ್ದ ಜನಸಂಪರ್ಕ ಸಭೆಯಲ್ಲಿ ಅವರು ಮಾತನಾಡಿದರು. ಸಾರ್ವಜನಿಕರು ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಾಹನ ಚಲಾಯಿಸಲು ಯಾರೂ ಸಹ ವಾಹನಗಳನ್ನು ಕೊಡಬೇಡಿ. ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿಯಾಗಿದೆ. ವಾಹನವನ್ನು ಬೇಕಾಬಿಟ್ಟಿ ಚಲಾಯಿಸುವುದು, ಕುಡಿದ ಅಮಲಿನಲ್ಲಿ ವಾಹನವನ್ನು ಚಲಾಯಿಸುವುದು ಇತ್ತೀಚಿನ ದಿನಗಳಲ್ಲಿ ರೂಢಿಯಾಗಿದೆ. ಹೆಲ್ಮೆಟ್ ಇಲ್ಲದೆ ಮತ್ತು ಕುಡಿದು ವಾಹನವನ್ನು ಚಲಾಯಿಸಲು ರಸ್ತೆಗಿಳಿದರೆ ಪೆನಾಲ್ಟಿ ಗ್ಯಾರಂಟಿ. ಗ್ರಾಮೀಣ ಪ್ರದೇಶಗಳಲ್ಲಿ ಗುಟ್ಕಾ, ಜೂಜು, ಗಾಂಜಾ ಪ್ರಕರಣಗಳು ಜಾಸ್ತಿಯಾಗಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿ ಮಾಹಿತಿಯನ್ನ ನೀಡಿದವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುವುದು. ಇಂಥ ಪ್ರಕರಣಗಳನ್ನು ಮಟ್ಟ ಹಾಕಲು ಸಹಕಾರ ಆಗಲಿದೆ ಮತ್ತು ಗಾಂಜಾ ಬೆಳೆಯುವುದಲ್ಲದೆ ಗಾಂಜಾ ಸೇವನೆ ಮಾಡಿದವರಿಗೂ ದಂಡ ವಿಧಿಸಲಾಗುವುದು ಎಂದರು. ಇನ್ನು ಠಾಣೆಯ ಪಿಎಸ್ಐ ದೇವರಾಜ್ ಮಾತನಾಡಿ, ಜನಸಾಮಾನ್ಯರ ಸೇವೆಗೆ ಸದಾ ನಾವು ಬದ್ಧರಾಗಿರುತ್ತೇವೆ. ಗ್ರಾಮೀಣ ಪ್ರದೇಶದಲ್ಲಿ ಗಾಂಜಾ ಪ್ರಕರಣಗಳು ಜಾಸ್ತಿಯಾಗಿವೆ. ಇಂತಹ ಮಾದಕ ಸೇವನೆಯಿಂದ ಆರೋಗ್ಯ ಹಾಳಾಗುವುದಲ್ಲದೆ ಸಮಾಜದಲ್ಲಿ ಅಶಾಂತಿ ಉಂಟಾಗಲು ಕಾರಣವಾಗಬಹುದು. ಯುವ ಪೀಳಿಗೆ ದುಶ್ಚಟಗಳಿಂದ ದೂರವಿರಬೇಕು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ಹೆಚ್ಚಾಗಿವೆ. ಆದ್ದರಿಂದ ಎಲ್ಲರೂ ಜಾಗೃತರಾಗಿ ಪೊಲೀಸ್ ಸಂಪರ್ಕ ಅಗತ್ಯವಿಲ್ಲ ಎಂಬ ಭಾವನೆ ಜನರಲ್ಲಿ ಮತ್ತು ಜನಸ್ನೇಹಿ ಪೊಲೀಸ್ ಕ್ರಮದಿಂದ ಪೊಲೀಸರಿಂದ ಆಗಬೇಕಾದ ಕಾರ್ಯಗಳು ಹಾಗೂ ನಮ್ಮ ಹಕ್ಕುಗಳ ಅರಿವು ಆಗಿದೆ. ಹಳ್ಳಿಗಳಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತದೆ. ಸಮಸ್ಯೆಗಳ ಬಗ್ಗೆ ಇಲಾಖೆ ಪ್ರತಿನಿಧಿಗಳಲ್ಲಿ ಚರ್ಚಿಸುವ ಮುಕ್ತ ಅವಕಾಶ ಸಿಕ್ಕಿದೆ. ಇತ್ತೀಚೆಗೆ ನಮ್ಮ ಹೋಬಳಿ ಮಟ್ಟದಲ್ಲಿ ಸಂಜೀವಿನಿ ಟ್ರಸ್ಟ್ ಉತ್ತಮ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ನಮ್ಮ ಇಲಾಖೆಯಿಂದ ಬೆಂಬಲವನ್ನು ನೀಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ಶಿವಕುಮಾರ್, ತಿರುಕಪ್ಪ, ತಿಪ್ಪೇಸ್ವಾಮಿ, ದಾದಾಪೀರ್ ಖಾನ್, ಸಿಬ್ಬಂದಿಗಳಾದ ರಾಮಾಂಜನೇಯ, ರುದ್ರಪ್ಪ, ಅಣ್ಣಪ್ಪ ನಾಯ್ಕ, ಶ್ರೀಹರಿ, ನಾರಾಯಣ, ವೀರೇಶ್, ಹನುಮಂತಪ್ಪ, ದೇವರಾಜ್, ಶಿವರಾಜ್, ಮಹಿಳಾ ಪೊಲೀಸ್ ಸೇವೆ ಮಂಜುಳಾ, ದಲಿತ ಮುಖಂಡ ಟಿ ಶಿವದತ್ತ, ಸಂಜೀವಿನಿ ಟ್ರಸ್ಟ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಶಿಧರ್, ಕಾಟೇಶ್, ಪ್ರೇಮ್ ಕುಮಾರ್, ಆಟೋ ಚಾಲಕರು, ಸಾರ್ವಜನಿಕರು ಇದ್ದರು. ವೀರೇಶ್ ಮತ್ತು ಮಂಜುಳಾ ಸೊ ಅವ್ರ ಬಂದು ಅವ್ರ ಇನ್ಚಾರ್ಜ್ ಬಂದು ಅವ್ರಿಗೆ ಸೂಪರ್ವೈಸರ್ ಮತ್ತು ಎಸ್ ಐ ಅಂದರೆ ನಿಮ್ಗೆ ಹಳ್ಳಿ ಲೆಕ್ಕ ಹೇಳಿದ್ರೆ ಈಗ ನೀವು ಹೆಸರು ನೋಡ್ಕೊಂಡು ಪ್ರೇಮ್ ಕುಮಾರ್ಗೆ ಏನೊಂದು ಭಯ ಇಲ್ಲ, ಸ್ಟೇಷನ್ ಅಂದ್ರೆ ಭಯ ಇಲ್ಲ. ನಿಮಗೆ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಕ್ಕೆ ನೀವು ಸ್ಟೇಷನ್ ಬರ್ತೀರಾ, ಇಲ್ಲ ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ ಅಂದ್ರೆ ಏನೋ ಕಾನ್ಸೆಪ್ಟ್ ಗೊತ್ತಿದೆ. ಇದು ಕಾನ್ಸೆಪ್ಟ್ ಗೊತ್ತಿಲ್ದಿರೋದು ಎಷ್ಟೋ ಹಳ್ಳಿಗಳಿದ್ದಾವೆ, ಅವ್ರ ಜನಗಳಿದ್ದಾರೆ, ಮುಗ್ಧರಿದ್ದಾರೆ, ಅವ್ರಿಗೆ ಅನ್ಯಾಯ ಆದರೂ ಕೂಡ ಅವ್ರಿಗೆ ಹೇಳ್ಕೊಳ್ಬೇಕಾಗಲ್ಲ. ಸೊ ಅಟ್ಲೀಸ್ಟ್ ನಾವೇ ನಿಮ್ಮ ಮನೆ ಹತ್ರ ಬಂದರೆ ಅಟ್ಲೀಸ್ಟ್ ಪೊಲೀಸ್ ಅವ್ರ ಹತ್ರ ಬಂದಿದ್ದಾರೆ, ನಮ್ಮ ಮನೆ ಹತ್ರ ಬಂದಿರೋಂಥ ಅವ್ರಿಗೆ ಹೇಳ್ಕೊಳ್ಳಿ ಮನಸ್ಸು ಏನೋ ಒಂದು ಅನುಕೂಲ ಆಗುತ್ತೆ. ಸೊ ಆ ಉದ್ದೇಶದಿಂದ ಇದು ಭೇಟಿರುತ್ತೆ. ಸೊ ಹಂಗಾಗಿ ನಿಮ್ಗೆ ಏನೇ ಇದ್ರು ಕೂಡ ಅಕಸ್ಮಾತ್ ಈ ಥರ ಹೇಳಿದ್ರೆ ನಮಗೆ ತೊಂದರೆ ಆಗುತ್ತೋ, ನಮಗೇನೋ ಇದಾಗುತ್ತೋ, ಏನೋ ನಮಗೆ ಪೊಲೀಸ್ ಕೇಸ್ ಆಗ್ತಾರೆ ಅಂತ ಯಾವುದೇ ರೀತಿ ಭಯ ಅಥವಾ ಮತ್ತೊಂದು ಇಟ್ಕೊಳ್ತಾರೆ. ತೀರಾ ನಿಮಗೆ ಹೆಸರು ಹೇಳೋದೇ ಬೇಡ ಅಂತಂದರೆ ನೀವು ಮುಚ್ಚುಮರೆ ಮಾಡ್ಕೊಳ್ಳೋದು ಇದು ಮಾಡೋದು ಬೇಡ. ಸರ್ ಇಂಥ ಕಡೆ ಇದು ನಡೀತಿದೆ ಸರ್, ಇಂಥ ಕಡೆ ಸ್ಪೀಡ್ ಆಡ್ತಾ ಇದ್ದಾರೆ ಸರ್, ಇಂಥ ಕಡೆ ಅದು ಭಾಳ ದಿವಸದಿಂದ ಎಣ್ಣೆ ಮಾಡ್ತಾ ಇದ್ದಾರೆ ಸರ್, ಇಂಥ ಕಡೆ ಏನು ಗಾಂಜಾ ಬೆಳೀತಾರೆ ಅಂತೇಳಿ ಸರ್ ನಮ್ಮ ಹೆಸರು ಹೇಳೋದೇ ಬೇಡ, ಯೂಟ್ಯೂಬರಲ್ಲಿ ಹೇಳೋದು